ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಎಲ್ಲರಿಗೂ ನಮಸ್ಕಾರಗಳು. ವಿಶೇಷವಾಗಿ ಇವತ್ತಿನ ಈ ಕಡೆ ಆ ಕಡೆ ನೋಡ್ತೀರಿ, ಈ ಕಡೆ ನೋಡ್ರಪ್ಪ, ಈ ಕಡೆ ನಮ್ಮ ಈ ನಾಡಿಗೆ ಇವತ್ತು ವಿಶೇಷವಾಗಿ ಚಿಕ್ಕಮಗಳೂರಿನ ಗೌರಿಗದ್ದಿ ಆಶ್ರಮದ ನಡೆದಾಡತಕ್ಕಂಥ ದೇವರು ಇಡೀ ದೇಶಾದ್ಯಂತ ಪ್ರಸಿದ್ಧಿ ಆಗಿರ್ತಕ್ಕಂಥ ಅವಧೂತರು ಇವತ್ತು ಈ ನಾಡಿಗೆ ಆಗಮಿಸಿದ್ದಾರೆ. ನಾವು ಸುಮಾರು ದಿನಗಳಿಂದ ಈ ನಾಡಿಗೆ ಅವರು ಬರಬೇಕು ಅಂತಕ್ಕಂಥ ವಿಷಯವನ್ನ ಪ್ರಸ್ತಾವನೆ ಮಾಡಿದ್ದೇವೆ. ಯಾತಕ್ಕಾಗಿ ಪ್ರಸ್ತಾವನೆ ಮಾಡಿದ್ದೇವೆ ಅಂತಕ್ಕಂಥದ್ದನ್ನ ನಿಮ್ಗೆಲ್ಲ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸುಮಾರು 25 ವರ್ಷಗಳಿಂದ ಈ ಭಾಗದಲ್ಲಿ, ಇಡೀ ಮಾನ್ವಿ ತಾಲೂಕ ಮತ್ತು ಸಿರವಾರ ತಾಲೂಕಲ್ಲಿ ಈ ಭಾಗದಲ್ಲಿ ನೀರಾವರಿ ಅಂತಕ್ಕಂಥದ್ದು ಈ ಭಾಗದಲ್ಲಂತೂ ಇಲ್ವೇ ಇಲ್ಲ. ಮಾನ್ವಿ ಸಿರವಾರದಲ್ಲಿ ಒಂದು ಬೆಳೆಗೂ ಕೂಡ ನೀರು ಬರ್ತಾ ಇಲ್ಲ. ಈ ರಾಜ್ಯ ಸರ್ಕಾರದ ಮುಂದೆ ನವಲಿ ಜಲಾಶಯ ಅಂತಕ್ಕಂಥದ್ದನ್ನ ಪ್ರಸ್ತಾವನೆ ಇಟ್ಟಿರ್ತಕ್ಕಂಥದಕ್ಕೆ ಇಡೀ ರಾಯಚೂರು ಜಿಲ್ಲೆಗೆ ಆ ನವಲಿ ಜಲಾಶಯ ನಿರ್ಮಾಣ ಆದರೆ ನೀರಿನ ಅನುಕೂಲತೆಯಿಂದ 25-30 ವರ್ಷದಿಂದ 2 ಬೆಳೆಗಳಿಗೆ ನೀರು ಯಾವ ರೀತಿಯಲ್ಲಿ ಬೆಳೀತಿದ್ರು ಆ ರೀತಿಯಲ್ಲಿ ಮತ್ತೆ ಬೆಳೆಗಳನ್ನು ಬೆಳಿಬೋದು ಅನ್ನುವಂಥ ವಿಚಾರದಲ್ಲಿ ಆ ನವಲಿ ಜಲಾಶಯ ನಿರ್ಮಾಣಕ್ಕೆ ಕೈ ಹಾಕೋಣ ಅಂತೇಳಿ ಪಕ್ಷಾತೀತವಾಗಿ ನೆರವೇರಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ, ಅಂತ ಒಂದು ದೊಡ್ಡ ಕಾರ್ಯಕ್ರಮ, ಒಂದು 25-30 ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಇರ್ತಕ್ಕಂಥ ದೊಡ್ಡ ಒಂದು ಜಲಾಶಯ ನಿರ್ಮಾಣ ಆಗಬೇಕಾದ್ರೆ, ತಿಂತಿನಿ ಬ್ರಿಡ್ಜ್ ಅಲ್ಲಿ ಕೂಡ ಯಾದಗಿರಿ ರಾಯಚೂರು ಜಿಲ್ಲೆಗೆ ಅಲ್ಲಿ ಒಂದು ದೊಡ್ಡ ತಿಂತಿನಿ ಬ್ರಿಡ್ಜ್ ಜಲಾಶಯ ಆಗಬೇಕಾದ್ರೆ ಮುಂದುವರೆದು 1500 ದಿನಗಳಿಂದ ನಿರಂತರವಾಗಿ ರಾಯಚೂರು ಜಿಲ್ಲೆಗೆ ಏಮ್ಸ್ ಬೇಕು ಅಂತೇಳಿ, ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸ್ ಇನ್ಸ್ಟಿಟ್ಯೂಟ್ ಬೇಕು ಅಂತೇಳಿ 1500 ದಿನಗಳಿಂದ ಅಲ್ಲಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯ ಜನ. ಇವು 3 ಯೋಜನೆಗಳಿಗೆ ನಮಗೆ ದಾರಿ ಸಿಗ್ತಾ ಇಲ್ಲ. ನಾವೆಲ್ಲ 10 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೇನಾದರೂ ದಾರಿ ತೋರಿಸ್ತಾರ ಅಂತೇಳಿ ಅವಧೂತರನ್ನ ಈ ಕಾರ್ಯಕ್ರಮಕ್ಕೆ ಕರೆದಿದ್ದೀವಿ. ಅವ್ರೇನಾದರೂ ದಾರಿ ತೋರಿಸಿದ್ರೆ ನಮಗೆ ದಾರಿ ಸುಗಮ ಆಗ್ತದೆ, ಆ ಜಲಾಶಯಗಳು ನಿರ್ಮಾಣ ಆಗ್ತದೆ ಅಂತೇಳಿ ಅವಧೂತರ ಪಾದಸ್ಪರ್ಶದಿಂದ ಈ ನಾಡಿನಲ್ಲಿ ನೀರಾವರಿ ಆಗ್ತದೆ ಅಂತೇಳಿ ಆಶಾಭಾವನೆಯಿಂದ ಇವತ್ತು ವಿನಯ್ ಗುರೂಜಿ ಅವರನ್ನ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಮಾಡ್ತೇನೆ ನಾನು. ಹಾಗೇನೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಸ್ಕಿ ತಾಲೂಕಿನ ಅಮೋಘ ಸಿದ್ದೇಶ್ವರ ಮಠದ ತುರ್ವ್ಯಾಳ ಗ್ರಾಮದ ನಗರದ ಆ ಮಠದ ಮಾಲೀಕರು ಆಗಿರುವಂಥ ಮಾದಯ್ಯ ಗುರುವಿನ ಸ್ವಾಮೀಜಿ ಅವರನ್ನು ಕೂಡ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿಕ್ಕೆ ನಾವು ಕೇಳಿದ್ದೇವೆ. ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇವೆ. ಕಾರ್ಯಕ್ರಮದಲ್ಲಿ ಮುಂಡ್ರಿಗಿಯ ಶಿವಣ್ಣ ತಾತನವರು ಆಸೀನರಾಗಿದ್ದಾರೆ, ನಮ್ಮ ಗೋನಾಳದ ಶ್ರೀಗಳು ಕೂಡ ಆಸೀನರಾಗಿದ್ದಾರೆ, ಹಾಗೆ ನಮ್ಮ ಕುಷ್ಟಗಿಯ ರವಿ ಅಜ್ಜ ಅವರು, ರವಿ ಸ್ವಾಮೀಜಿ ಅವರು ಕೂಡ ಬಂದಿದ್ದಾರೆ, ಅವರು ಕೂಡ ಆಸೀನರಾಗಿದ್ದಾರೆ. ನಾನು ಹೆಚ್ಚೇನು ಮಾತನಾಡಕ್ಕೆ ಹೋಗೋದಿಲ್ಲ, ಇವರಿಗೆಲ್ಲ ಸ್ವಾಗತವನ್ನು ಕೋರಿ ಇವತ್ತು ನಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳೋದು ಬೇಡ. ಹುಟ್ಟುಹಬ್ಬದ ಬದಲಾಗಿ ಸಹಜವಾಗಿ ಪ್ರತಿ ವರ್ಷ ಹುಟ್ಟುಹಬ್ಬ ಇದ್ದೇ ಇರ್ತದೆ. ಹುಟ್ಟುಹಬ್ಬ ಬೇಡ, ಈ ಬಾರಿ ಒಂದು ವಿನೂತನವಾದ ಕಾರ್ಯಕ್ರಮ ಮಾಡೋಣ, ಜಾಗೃತಿ ಮಾಡೋಣ, ನೀರಾವರಿ ಬಗ್ಗೆ ಜನರಿಗೆ ಒಂದು ಜಾಗೃತಿ ಬರಲಿ, ಜನ ಕೇಳುವಂತಾಗಲಿ. ನಾವೆಲ್ಲ ಮಾಡುವುದಕ್ಕೆ ತಯಾರಿದ್ದೀವಿ, ಆದರೆ ಕೇಳಲಿಕ್ಕೆ ನೀವು ಜನ ತಯಾರಿಲ್ಲ. ನಾವು ಹೋರಾಟ ಮಾಡಲಿಕ್ಕೆ ನಾವು ತಯಾರಿದ್ದೀವಿ, ಏನೆಲ್ಲ ಪ್ರಯತ್ನಗಳು ಮಾಡಬೇಕನ್ನುವಂಥ ವಿಚಾರಗಳನ್ನು ನಾವು ಇಟ್ಕೊಂಡಿದ್ದೀವಿ, ಆದರೆ ಜನ ಇನ್ನೂ ಜಾಗೃತಿ ಆಗಬೇಕು. ನವಲಿ ಜಲಾಶಯ, ತಿಂತಿನಿ ಬ್ರಿಡ್ಜ್ ಜಲಾಶಯಗಳಿಂದ ಈ ನಾಡಿಗೆ ಆಗಬೇಕು ಅಂತಕ್ಕಂಥ ಜಾಗೃತಿ ಜನರಿಂದ ಪ್ರಾರಂಭ ಆಗಬೇಕು. ಸನ್ಮಾನ್ಯ ಬಿ ವಿ ನಾಯ್ಕ ಅವರು ಕೂಡ ವೇದಿಕೆಗೆ ಬರಬೇಕಂತ ವಿನಂತಿ ಮಾಡ್ತೇನೆ.
ನಮ್ಮ ಹುಟ್ಟುಹಬ್ಬವನ್ನ ಈ ಜನಜಾಗೃತಿ ಅಥವಾ ಸಂಕಲ್ಪ ಸಮಾಗಮ ಅಂದ್ರೆ ರೈತ ದೃಷ್ಟಿಯಿಂದ ಏನಾದರೂ ಒಂದು ಒಳಿತನ್ನ ಮಾಡೋಣ. ಅಟ್ಲೀಸ್ಟ್ ಇವತ್ತು ನಮಗೆ ನೀರು ಸಿಗಲಿಲ್ಲ ಅಂದ್ರೂ ನಮ್ಮ ಮಕ್ಕಳಿಗಾದರೂ ಕೂಡ ಈ ಭಾಗದಲ್ಲಿ ನೀರು ಸಿಗಲಿ ಅಂತಕ್ಕಂಥ ಸಂಕಲ್ಪವನ್ನ ಮಾಡೋಣ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇದಕ್ಕೆ ಸಂಕಲ್ಪ ಸಮಾಗಮ ಅಂತಕ್ಕಂಥದ್ದನ್ನು ನಾವು ಕೊಟ್ಟಿದ್ದೇವೆ. ಹೀಗಾಗಿ ಇವತ್ತು ಈ ಒಂದು ಪ್ರಾಸ್ತಾವಿಕವಾಗಿ 3 ಯೋಜನೆಗಳನ್ನು ಇಟ್ಕೊಂಡು ಒಂದು ಪ್ರಾರಂಭಿಕವಾಗಿ ಸಂಕಲ್ಪ ಸಮಾಗಮ ಅಂತಕ್ಕಂಥದ್ದನ್ನು ಪ್ರಾರಂಭ ಮಾಡಿದ್ದೇವೆ. ಇವತ್ತು ಈ ಸಂಕಲ್ಪ ಸಮಾಗಮಕ್ಕೆ ಅವಧೂತರ ಆಶೀರ್ವಾದ ಬೇಕಾಗ್ತದೆ. ಅಮೋಘ ಸಿದ್ದೇಶ್ವರ ಮಠದ ನಮ್ಮ ಮಾದಯ್ಯ ಗುರುವಿನವರ ಆಶೀರ್ವಾದ ಬೇಕಾಗ್ತದೆ. ಮುಂಡ್ರಿಗಿಯ ಗುರುಗಳ ಆಶೀರ್ವಾದ ಬೇಕಾಗ್ತದೆ. ಎಲ್ಲರ ಸರ್ವ ಸಿದ್ಧಿ ಪುರುಷರ ಆಶೀರ್ವಾದದಿಂದ ಏನಾದರೂ ಇವತ್ತು ಈ 3 ಯೋಜನೆಗಳು ಈ ಜಿಲ್ಲೆಯಲ್ಲಿ ಜಾರಿ ಆದರೆ ಸನ್ಮಾನ್ಯ ಬಿ ವಿ ನಾಯ್ಕ ಅವರನ್ನು ಕೂಡ ಸ್ವಾಗತ ಮಾಡ್ತೇವೆ. ಕಪೂರ್ ಹಿಂದಿ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದ್ದಾರೆ ಬಿ ವಿ ನಾಯ್ಕ ಅಂತ ಹೇಳಿ. ಹೌದು, ನಾವ್ಯಾರು ಕೂಡ ನಾವಾಗಲಿ ತಿಪ್ಪರಾಜ್ ಅವರು ವೇದಿಕೆ ಮೇಲೆ ಕೂಡೋದಿಲ್ಲ, ನಾವೆಲ್ಲ ಕೆಳಗಿರ್ತೀವಿ. ಇವತ್ತು ಇಡೀ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ನಿಮಗೆ ಸಂಕಲ್ಪ ಮಾಡಿ ಸಮಾಗಮ ಮಾಡಿ ರೈತರ ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿಯಿಂದ, ಜಿಲ್ಲೆ ಹಿತದೃಷ್ಟಿಯಿಂದ ಯೋಜನೆಗಳು ಜಾರಿ ಆಗಬೇಕು ಅಂತಕ್ಕಂಥ ಒತ್ತಾಯ ಮಾಡತಕ್ಕಂಥ ಇದೊಂದು ಕಾರ್ಯಕ್ರಮ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಸರ್ವರನ್ನ ಮತ್ತೊಮ್ಮೆ ಸ್ವಾಗತವನ್ನು ಮಾಡಿ ಪ್ರಾಸ್ತಾವಿಕವಾಗಿ ನಾನು ಇಷ್ಟು ಮಾತನಾಡಬಲ್ಲೆ, ನಾನು ಹೆಚ್ಚೇನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಏನು ಮಾತನಾಡೋದಿದ್ದರೆ ಇವತ್ತು ನಮಗೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗುರುವಿನ ಮಾದಯ್ಯ ಅವರು ಆ ಇಡೀ ಈ ತುಂಗಭದ್ರಾ ಮತ್ತು ಕೃಷ್ಣ ಯೋಜನೆಗಳ ನೀರಿನ ಬಳಕೆ, ಇವತ್ತು ನಮಗೇನು ಇವತ್ತು ಕೃಷ್ಣಾದಲ್ಲಿ ಏನು ನೀರು ಉಳಿದಿದೆ, ತುಂಗಭದ್ರದಲ್ಲಿ ಏನು ನೀರು ಉಳಿದಿದೆ, ನಮ್ಮ ಬಳಸ್ತಕ್ಕಂಥ ನೀರು ಎಷ್ಟು ಉಳಿದಿದೆ ಅಂತಕ್ಕಂಥದ್ದನ್ನು ಕುರಿತು ಅವರು ಮಾತನಾಡ್ತಾರೆ. ನಮ್ಗೆ ಉಳಿದಿರ್ತಕ್ಕಂಥ ನೀರಿನಲ್ಲಿ ಇವತ್ತು ಒಂದು 36 TMC ಕೆಪಾಸಿಟಿ ಜಲಾಶಯವನ್ನು ನವಲಿ ಗ್ರಾಮದ ಹತ್ತಿರ ನಿರ್ಮಾಣ ಮಾಡಲಿಕ್ಕೆ ಸಂಪೂರ್ಣವಾದ ಅವಕಾಶಗಳಿವೆ. ಆ ಜಲಾಶಯ ಆಗಬೇಕಾದ್ರೆ ರಾಜ್ಯ ಸರ್ಕಾರನೂ ಕೂಡ ಸಹಕಾರ ಮಾಡಬೇಕು, ಪೂರಕವಾಗಿ ಕೇಂದ್ರ ಸರ್ಕಾರನೂ ಕೂಡ ಸಹಕಾರ ಮಾಡಬೇಕಾಗ್ತದೆ. ಇವೆರಡು ಸಹಕಾರ ಮಾಡೋದ್ರ ಜೊತೆಯಲ್ಲಿ ನಮ್ಮ ಇವತ್ತು ನೆರೆಹೊರೆಯ ರಾಜ್ಯಗಳಾಗಿರ್ತಕ್ಕಂಥ ಆಂಧ್ರ ಪ್ರದೇಶ ಸರ್ಕಾರನೂ ಕೂಡ ಸಹಕಾರ ಮಾಡಬೇಕಾಗ್ತದೆ, ತೆಲಂಗಾಣ ಸರ್ಕಾರನೂ ಕೂಡ ಸಹಕಾರ ಮಾಡಬೇಕಾಗ್ತದೆ. ಈ ಒಟ್ಟಾಗಿ ಇವರು 5 ಶಕ್ತಿಗಳು ಒಗ್ಗೂಡಿದರೂ ಮಾತ್ರ ನವಲಿ ಜಲಾಶಯ ಆಗಲಿಕ್ಕೆ ಸಾಧ್ಯ ಇದೆ. ಇವತ್ತು ಮುಂದುವರೆದು ತಿಂತಿನಿ ಬ್ರಿಡ್ಜ್ ಜಲಾಶಯ ಆಗೋದ್ರಿಂದ ಇವತ್ತು ಏನಾಗ್ತದೆ, ಅಪ್ ಟು ನಿಮಗೆ ಜೇವರಿವರೆಗೂ ಕೂಡ ಟೇಲ್ಯಾಂಡ್ ಆಗದೆ ಇರತಕ್ಕಂಥ ರೀತಿಯಲ್ಲಿ ನಮಗೆ ಆ ಭಾಗಕ್ಕೆ ನೀರಿನ ಅನುಕೂಲತೆ ಆಗ್ತದೆ. ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ಸಂಪೂರ್ಣ ನೀರಾವರಿ ಆಗಬೇಕು. ರಾಯಚೂರು ಜಿಲ್ಲೆಯ ಭಾಗಶಃ ದೇವದುರ್ಗ, ಅರಿಕೆರ, ರಾಯಚೂರು ತಾಲೂಕ ಪೂರ್ತಿ ನೀರಾವರಿ ಆಗಬೇಕಾದ್ರೆ ತಿಂತಿನಿ ಬ್ರಿಡ್ಜ್ ಜಲಾಶಯ ಆಗಬೇಕಾಗ್ತದೆ. ಇದು ಮುಂದುವರೆದು ನಿಮ್ಗೆ ಗೊತ್ತಿದೆ, ನಮ್ಮ ಕಳಸ ಅವರು ಬಂದಿದ್ದಾರೆ, ಅವರು ವಂದನಾರ್ಪಣೆ ಮಾಡಲಿಕ್ಕೆ ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಎಲ್ಲಿ ಕೂತಿದ್ದಾರೆ ನಮ್ಮ ಕಳಸ ಅವರು ಇಲ್ಲಿದ್ದಾರೆ. ಅವ್ರು ಪಾಪ 1500 ದಿನಗಳಿಂದ, 1500 ದಿನ ಅಂದರೆ 1 ದಿನ 2 ದಿನ ಅಲ್ಲ, 1500 ದಿನಗಳಿಂದ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ಈ ಜಿಲ್ಲೆಗೆ ಒಂದು ಸುಸಜ್ಜಿತವಾದ ಬಡ ಜನರಿಗೆ ಅನುಕೂಲ ಆಗ್ತಕ್ಕಂಥ, ಇವತ್ತು ಕ್ಯಾನ್ಸರ್ ಇರ್ಬೋದು, ಹಾರ್ಟ್ ಅಟ್ಯಾಕ್, ಏನೇ ರೋಗ ರುಜಿನಗಳು ಬಂದರೆ ಬೇರೆ ಹೊರ ರಾಜ್ಯಗಳಿಗೆ ಇವತ್ತು ಹೈದರಾಬಾದ್, ಬೆಂಗಳೂರು, ಬಾಂಬೆಗೆ ಹೋಗಿ ತೋರಿಸ್ತಕ್ಕಂಥ ಪರಿಸ್ಥಿತಿಯಲ್ಲಿ ರೈತರಿಗೆ ಅನುಕೂಲ, ಜನರಿಗೆ ಅನುಕೂಲ ಆಗಬೇಕು ಅಂತೇಳಿ ಅವ್ರ ಹೋರಾಟವನ್ನು ಗುರವೇ ಸರ್ವಲೋಕಾನಾಂ ಭೀಷಜೇ ಭವರೋಗಿಣ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರದ್ ಲೋಕಶಂಕರ. ಇವತ್ತು ಈಗಷ್ಟೇ ನಮ್ಮ ಎಷ್ಟು ವರ್ಷ ಗೌಡ್ರೆ ಈಗ 49 ಹಾಗೇನು ಕಾಣಲ್ಲ ಅವರು. ಆ ಗೌಡ್ರ ಹುಟ್ಟಿದಬ್ಬ ಈಗಷ್ಟೇ ಅವರು ಭಾಷಣದಲ್ಲಿ ಹೇಳಿದರು, ಎಲ್ಲರೂ ಪೇಟೆ ಸಿಟಿ ಕಡೆ ಬಿಯರ್ ಪಾರ್ಟಿ ಮಾಡಿ ಹುಟ್ಟಿದಬ್ಬ ಮಾಡಿದರೆ ರೈತರಿಗೆ ನೀರು ಕೊಡೋ ಸಲುವಾಗಿ ಒಂದು ಹುಟ್ಟಿದಬ್ಬ ಏನಾದ್ರು ನಾನು ನನ್ನ ಜೀವಮಾನದಲ್ಲಿ ನೋಡಿದರೆ ಅದು ಗೌಡ್ರು ಹುಟ್ಟಿದಬ್ಬ ಅದಕ್ಕೆ ಸಾಕ್ಷಿ. ಬೇರೆ ರಾಜಕಾರಣಿಗಳಿಗೂ ಅದು ಮಾದರಿ ಅಂತ ಅಂದ್ಕೊಳ್ತೀನಿ.
ಅವರು ನನ್ನ ಹತ್ರ ಇವತ್ತು ಮಂಡ್ಯದ ಪ್ರೋಗ್ರಾಮ್ ಇತ್ತು ನನಗೆ, ಇದಕ್ಕೆ ಬರಲೇಬೇಕು ಅಂತ. ನಾನಿನ್ನೂ ಪ್ರೋಗ್ರಾಮ್ ನೋಡಲಿಲ್ಲ. ಅವರು ಒಂಥರ ನಮಗೆ ದತ್ತು ಮಗ ಇದ್ದಾಗ ಆಶ್ರಮಕ್ಕೆ. ನಿಮಗೆ ಒಳ್ಳೆ MLA, ಒಳ್ಳೆ MP ಕ್ಯಾಂಡಿಡೇಟ್ ಸಿಕ್ಕಿದ್ದಾರೆ. ಇವತ್ತು ನಾವು ಕುರುಗೆಡ್ಡೆಗೆ ಹೋಗಿದ್ವಿ. ಅಲ್ಲೊಂದು ಎಷ್ಟೋ ವರ್ಷದಿಂದ ರೋಡ್ ಆಗಿರಲಿಲ್ಲ, ದೋಣಿ ದಾಟಬೇಕಿತ್ತು ಎಲ್ಲರೂ. ಇವತ್ತು ಅವ್ರು ಹೇಳ್ತಾ ಇದ್ರು ಆ ಬ್ರಿಡ್ಜ್ ಚೆನ್ನಾಗಾಗಿದೆ ಎಂದಾಗ ಅವ್ರು ಹೇಳಿದ್ರು, ಇದು ನನ್ನ ಕಾಲದಲ್ಲಿ ಗುದ್ಲಿ ಪೂಜೆ ಮಾಡಿದ್ವಿ. ಸೊ ಈ ಋಣ ತೀರಿಸ್ಲಿಕ್ಕಾಗದ ದೇವರುಗಳು ಯಾರಿದ್ರೆ ಒಂದು ತಾಯಿ, ಇನ್ನೊಂದು ರೈತರು. ಹಾಗಾಗಿ ನನಗೆ ಈ ಸನ್ಮಾನ ಅನ್ನೋಕ್ಕಿಂತ ಅದೆಲ್ಲ ನಿಮ್ಮ ಚರಣದ ಧೂಳಿಗೆ ಸಮರ್ಪಣೆ ಮಾಡಿ ಮಾತಾಡ್ತಾ ಇದ್ದೀನಿ. ಈ ಎಲ್ಲ ದೇವರಿಗೆ ಊಟ ಹಾಕೋಳು ಅನ್ನಪೂರ್ಣೆ, ಆದರೆ ಆ ಅನ್ನಪೂರ್ಣೆಗೆ ಅನ್ನ ಇಡೋದು ನೀವು. ಈ ಉತ್ತರ ಕರ್ನಾಟಕದಲ್ಲಿ ನಾನು ಜಾಸ್ತಿ ಓಡಾಡ್ತಾ ನನಗನ್ಸಿದ್ದು, ಇಲ್ಲಿ ಜನಕ್ಕೆ ಮೋಸ ಗೊತ್ತಿಲ್ಲ, ಒಳಗೊಂದು ಹೊರಗೊಂದಿಲ್ಲ, ಮತ್ತು ಯಾರ ಮನೆ ಬಾಗಿಲಿಗೆ ಹೋದರೂ ಊಟ ಹಾಕದೆ ನೀವು ಕಳಿಸಲ್ಲ. ನಮ್ಮ ಸಿಟಿ ಕಡೆ ಆದರೆ ಒಂದು ಗುಣ ಇದೆ, ಊಟ ಆಯ್ತಾ ಅಂತ, ಹಾಕಬೇಕಾ ಬೇಡವಾ ಅಂತ. ಇಲ್ಲಿ ಊಟ ಹಾಕಿ ಕಳಿಸ್ತೀರಿ. ಅದಕ್ಕೆ ಕಾರಣ ಇಲ್ಲಿ ಕೂತಿರೋ ಎಲ್ಲ ಶಿವಯೋಗಿಗಳು ಮತ್ತು ನೀವು ಶಿವಭಕ್ತಿ. ಯಾಕೆ ಲಿಂಗ ಪೂಜೆ ಮಾಡ್ತಾ ಎರಡು ಹೇಳ್ಕೊಡ್ತಾರೆ, ಒಂದು ಗುರುವಿಗೆ ಪೂಜೆ, ಇನ್ನೊಂದು ದಾಸೋಹ, ಇನ್ನೊಂದು ಲಿಂಗ ಪೂಜೆ. ಈ ಯಾರು ಭಸ್ಮ ಧರಿಸ್ತಾರೆ, ಜಗತ್ತಲ್ಲಿ ಇನ್ನೊಮ್ಮೆ ಯಾವುದಾದ್ರು ವಸ್ತುವನ್ನು ಸುಟ್ಟರೆ ಮತ್ತೆ ನಾಶ ಆಗದಿರೋ ವಸ್ತು ಯಾವುದಾರಿದ್ರೆ ಅದು ಭಸ್ಮ ಅಂತ. ಹಾಗಾಗಿ ಶಿವನಿಗೆ ನಾಶ ಇಲ್ಲ, ಅವನ ಆಕಾಶದ ಹಾಗೆ ಯಾವಾಗಲೂ ಇರೋದು. ಈ ಭಸ್ಮವನ್ನು ದಿನ ಹಚ್ಚೋದ್ರಿಂದ ಅವ್ರ ಹಣೆ ಬರ ಬದಲಾಯಿಸುತ್ತೆ ಅಂತ ಶಿವಯೋಗ ಹೇಳುತ್ತೆ. ಯಾರು ರುದ್ರಾಕ್ಷಿ ಧರಿಸ್ತಾನೆ, ಯಾರು ಲಿಂಗ ಧಾರಣೆ ಮಾಡಿದ್ದಾನೆ, ಯಾರು ನಿತ್ಯ ಶಿವಭಸ್ಮ ಧಾರಣೆ ಮಾಡ್ತಾನೆ, ಅವನು ಸಾವನ್ನು ಗೆಲ್ಲಿಕ್ಕಾಗುತ್ತೆ ಅನ್ನೋದು ಶೈವ ಸಿದ್ಧಾಂತದ ತಾಕತ್ತು. ಯಾಕಂದರೆ ಬಿಲ್ಪತ್ರೆ ತಿನ್ನೋದ್ರಿಂದ ಹಾರ್ಟ್ ಅಟ್ಯಾಕ್ ಕಮ್ಮಿ ಆಗುತ್ತೆ, ಮೆಡಿಕಲ್ ಸೈನ್ಸ್. ಭಸ್ಮವನ್ನು ದಿನ ಗೋಮಯದ ಭಸ್ಮ ಹಚ್ಚೋದ್ರಿಂದ ನಮ್ಮ ಮೆದುಳಲ್ಲಿರೋ ವೇಗಸ್ ನರ್ವ್ ಆ್ಯಕ್ಟಿವ್ ಆಗುತ್ತೆ. ನಿತ್ಯ ಲಿಂಗ ಪೂಜೆ ಮಾಡೋದ್ರಿಂದ ನಮ್ಮ ಮೆದುಳಲ್ಲಿರೋ ಹೆಪಥಲಮಸ್ ಹತ್ರ ಇರೋ ಏನು ವೇಗಸ್ ಮತ್ತು ಡೋಪಮೈನ್ ಅಮೃತವನ್ನು ಸುರಿಸುವ ನಾಡಿ ಆ್ಯಕ್ಟಿವೇಟ್ ಆಗ್ತದೆ. ಇದು ಲಿಂಗ ಪೂಜೆ ರಹಸ್ಯ. ಲಿಂಗ ಪೂಜೆಯಿಂದ ಈ ಎಷ್ಟೋ ವರ್ಷ ಮಾಡೋ ಯೋಗ ಸಾಧನೆ ಫಲ 5 ನಿಮಿಷದಲ್ಲಿ ನಿಮಗೆ ಸಿಗ್ತದೆ. ಯಾಕೆ ಸುಮಾರು ಜನ ವೀರಶೈವರಿದ್ದೀರಿ. ಈಗಷ್ಟೇ ಸ್ವಾಮೀಜಿಯವರು ಮಾತಾಡ್ತಾ ಹೇಳಿದ್ರು ಅಮೋಘ ಸಿದ್ಧರ ಬಗ್ಗೆ. ಯಾರ್ಯಾರೋ ಎಂತೆಂಥೋ ಪುಷ್ಪಕ ವಿಮಾನ ಕಂಡುಹಿಡಿದ ಕಾಲದಲ್ಲಿ ಹಾಲು ಮತದ ಮಹಾಸಿದ್ಧರವರು, ಅಮೋಘ ಸಿದ್ಧರು. ಈ ಹಾಲು ಮತದವರಿಗೆ ವಿಷ ಹಾಕ್ಲಿಕ್ಕೆ ಬರಲ್ಲ. ಹಾಲು ಕೊಟ್ಟು 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 ಅಭ್ಯಾಸ ಅವರಿಗೆ, ಹಾಲ ಕೊಟ್ಟು ಅಭ್ಯಾಸ ಇಲ್ಲ. ಈ ಲೋಕವನ್ನು ಕಂಬಳಿ ಮೇಲೆ ಕೂತು ಇಡೀ ಜಗತ್ತು ಸಂಚರಿಸಿದವರು, ಭಂಡಾರದಿಂದ ಜಗತ್ತಿನ ಭಕ್ತರ ದುಃಖವನ್ನು ನಾಶ ಮಾಡಿದ್ದು ಈ ಮೈಲಾರಿ ಲಿಂಗರೆಲ್ಲ ಬಿಟ್ಟರೆ ಇನ್ಯಾರು ಈ ಪ್ರಾಂತ್ಯದಲ್ಲಿದ್ದರೆ ಅದು ಅಮೋಘ ಸಿದ್ಧರು ಅಂದ್ಕೊಳ್ತೀವಿ. ಇವತ್ತು ಸೈನ್ಸಿಗೆ ಚಾಲೆಂಜ್ ಅವ್ರ ಬಗ್ಗೆ ನಾನು ಕೇಳಿದ್ದೆ. ಗುರುಗಳದೇ ಪೀಠಕ್ಕೆ ಸಂಬಂಧಪಟ್ಟಿದ್ದು ಅಂದಾಗ ಇಲ್ಲಿಂದನೇ ಒಂದು ನಮಸ್ಕಾರ ಮಾಡಿಬಿಡ್ತೀನಿ. ಮತ್ತು ಈ ಸಮಾಗಮ ಅಂತ ಹೇಳ್ತೀವಿ. ಯಾಕೆ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆ ಆರೋಗ್ಯ ಬೇಕು, ಒಳ್ಳೆ ನೀರು ಬೇಕು. ನಮ್ಮ ನೆಕ್ಸ್ಟ್ ಇಲ್ಲಿರೋ ಮಕ್ಕಳು ನೇಗಿಲು ಹಿಡಿಯೋ ಜೊತೆಗೆ ಆಪರೇಷನ್ ಥಿಯೇಟ್ರಿಗೆ ಹೋಗಿ ಎಷ್ಟೋ ಜನರ ಪ್ರಾಣ ಉಳಿಸಬೇಕು ಅನ್ನೋ ಉದ್ದೇಶಕ್ಕೆ ಈ ಪ್ರೋಗ್ರಾಮ್ ಆಗ್ತಾ ಇದೆ. ನಮ್ಮ ಆಶ್ರಮದ ಡಿವೋಟಿ ಅವರೇ ಈಗಿನ ಚಾನ್ಸಲರ್ ಇರೋದು. ಮುಖ್ಯಮಂತ್ರಿಗಳ ಗಮನಕ್ಕೂ, ಡಾಕ್ಟರ್ ಭಗವಾನ್ರ ಗಮನಕ್ಕೂ, ಮತ್ತು ಡೆಲ್ಲಿಯ ಗಮನಕ್ಕೂ ನನ್ನ ಪರಿಮಿತಿಯಲ್ಲಿ ವಿಚಾರವನ್ನು ತಿಳಿಸಿ ಇಲ್ಲಿ ಮೆಡಿಕಲ್ ಕಾಲೇಜಿಗೆ ಉದ್ಘಾಟನೆಗೆ ಸದ್ಯದಲ್ಲಿ ನಾವೆಲ್ಲ ಸೇರ್ತೀವಿ ಅಂತ ಅಂದ್ಕೊಳ್ತೀವಿ. ಇನ್ನೊಂದು ನೀರಾವರಿ ಯೋಜನೆ ಬಗ್ಗೆ ಹೇಳಿದರು. ಅವರು ಹೇಳಿದ ಎಲ್ಲ ರಾಜ್ಯದ ಜನಪ್ರತಿನಿಧಿಗಳು, ಅಲ್ಲಿ ಆಡಳಿತದವರು ತಕ್ಕ ಮಟ್ಟಿಗೆ ನನಗೆ ಪರಿಚಯ ಇರೋದ್ರಿಂದ
ಗೌಡ್ರ ಅಪ್ಲಿಕೇಶನ್ ಜೊತೆಗೆ ನಮ್ಮ ಅಪ್ಲಿಕೇಶನ್ನು ಅವರಿಗೆ ಹೋಗಿ, ಯಾಕೆ ಹಸಿವಿಗೆ ಭೇದ ಇಲ್ಲ, ಜನರ ಹಸಿವನ್ನು ನಿವಾರಣೆ ಮಾಡೋ ರೈತರಿಗೂ ಭೇದ ಇಲ್ಲ ಅನ್ನೋದು ನಮ್ಮ ಭಾವನೆ. ಆ ಜನಕ್ಕೆ ರೈತರಿಗೆ ಕಷ್ಟ ಬಂದರೂ ಕಷ್ಟನೇ, ಈ ರೈತರಿಗೆ ಕಷ್ಟ ಬಂದರೂ ಕಷ್ಟನೇ. ನಮಗೆಲ್ಲ ಅನ್ನ ಕೊಟ್ಟಿದ್ದೀರಿ ಅಲ್ವಾ? ಆ ನೇಗಿಲನ್ನು ಸ್ವಲ್ಪ ಹೊತ್ತು ಕೈಲಿ ಇಟ್ಕೊಂಡಾಗಲೇ ಭಾರ ಇತ್ತು. ಅಂಥ ನೇಗಿಲನ್ನು ಕೊನೆ ಉಸಿರಿ ತನಕ ಹೊತ್ತು ನಮ್ಮನ್ನೆಲ್ಲ ಪಾಲಿಸ್ತಾ ಇರೋ ದೇವರುಗಳ ಎದುರುಗಡೆ ಕೂತಿದ್ದೀರಿ. 4 ವೇದ ಓದೋಕ್ಕಿಂತ ಒಂದು ದಿನ ಭೇದ ಇಲ್ಲದೆ ಬದುಕೋದು ಶ್ರೇಷ್ಠ ಅಂಥೇಳಿ ನನ್ನ ಗುರುಗಳು ಹೇಳ್ತಾ ಇದ್ದರು. ಹಾಗಾಗಿ ಭೇದ ಇಲ್ಲದೆ ಇರೋದು 2ಕ್ಕೆ, ಒಂದು ಹಸಿವು, ಇನ್ನೊಂದು ಬಾಯಾರಿಕೆ. ಈ 2 ಭೇದ ಇಲ್ಲದೆ ಎಲ್ಲರಿಗೂ ಅನ್ನ ಕೊಟ್ಟ ಅನ್ನದಾತರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ, ಈ ಜಲಾಶಯದ ಬಗ್ಗೆ ಗೌಡ್ರಿಗಷ್ಟೇ ಹೇಳಿದರು. ಸೊ 3-4 ವರ್ಷದೊಳಗಾದರೂ ಆ ಜಲಾಶಯದ ಗುದ್ದಲಿ ಪೂಜೆ ಮತ್ತು ಜಲಾಶಯದ ಓಪನ್ ಆಗುವ ಅದೃಷ್ಟ ನಮಗೆಲ್ಲ ಬರಲಿ. ಇಲ್ಲಿರೋರಿಗೆ ನೀರಾವರಿ ಸಮಸ್ಯೆ ಹೋಗಲಿ. ಯಾಕಂದರೆ ರಾಯರನ್ನು ಇಡೀ ಜಗತ್ತಿಗೆ ಕಾಮಧೇನು ಅಂತಾರೆ. ಈಗ ಅವ್ರಿಗೆ ಕಾಮಧೇನು ಕೊಟ್ಟಿದ್ದು ಅದಕ್ಕೆ. ರೈತರಿಗೆ 3 ತಾಯಂದ್ರಿದ್ದಾರಂತೆ, ಸಮಾಧಾನ ಇರೋ ತಾಯಂದ್ರು. ಒಂದು ಗೋಗರ್ಭ, ಇನ್ನೊಂದು ಭೂಗರ್ಭ, ಇನ್ನೊಂದು ತಾಯಿ ಗರ್ಭ. ಈ 3 ಗರ್ಭದಲ್ಲಿ ಮನುಷ್ಯ ಇದ್ದಾಗ ಸಮಾಧಾನವಾಗಿರ್ತಾರೆ. 3ಕ್ಕೂ ಮೋಸ ಗೊತ್ತಿಲ್ಲ ಅಲ್ವಾ? ಆಕಳಿಗೆ ಮೋಸ ಗೊತ್ತಿಲ್ಲ, ಯಾರು ಹೋಗಿ ಹಾಲು ಕರೆದ್ರೂ ಕೊಡುತ್ತದೆ. ಇನ್ನೊಂದು ತಾಯಿ ಗರ್ಭದಲ್ಲಿರೋದಾಗ ಮಕ್ಕಳಿಗೆ ಟೆನ್ಷನ್ ಇರಲ್ಲ. ಈಗ ನೋಡಿ, ಇಲ್ಲಿ ಟೆನ್ಷನ್ ಇದೆ ಎಲ್ಲರಿಗೂ. ಲೋನ್ ಕಟ್ಟಬೇಕು, DCC ಬ್ಯಾಂಕಿಂದ ಇಂಟ್ರೆಸ್ಟ್ ಕಟ್ಟಬೇಕು. ಈಗ ನೆಕ್ಸ್ಟ್ ಆಷಾಢ ಮಾಸ ಬಂತು, ಹೆಣ್ಣುಮಕ್ಕಳು ವೈಭವ ಲಕ್ಷ್ಮಿ, ವರಮಹಾಲಕ್ಷ್ಮಿ, ಶ್ರಾವಣ ಬಂತು. ಇನ್ನದಕ್ಕೆ ATM ಉಜ್ಜಬೇಕು. ಇಲ್ಲಿರೋರಿಗೆ ಸೀರಿಯಲ್ ನೋಡಿ, TV ನೋಡಿ, ನಮ್ಮನೇಲಿ ಇಷ್ಟಿಷ್ಟು ದೊಡ್ಡ ಹಬ್ಬ ಮಾಡಿ ಅವರಿಗೆ ಆ ಚಿಂತೆ. ಹಿಂದೆ ಸೇವಾ ಸಮಿತಿಯ ವತಿಯಿಂದ ನಿಮ್ಮೆಲ್ಲರ ಜನಪ್ರಿಯ ನಾಯಕರಾಗಿರುವಂತಹ ಕೆ ಶಿವನಗೌಡ ನಾಯಕರವರ 49ನೆಯ ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ಸಮಗ್ರ ನೀರಾವರಿ ಹಾಗೂ ನವಲಿ ಜಲಾಶಯ ನಿರ್ಮಾಣ, ತಿಂತನಿ ಬ್ರಿಡ್ಜ್ ಬಳಿ ಜಲಾಶಯ ನಿರ್ಮಾಣ ಹಾಗೂ ಏಮ್ಸ್ ಮಂಜೂರಾತಿ ಸಂಕಲ್ಪ ಸಮಾಗಮದ ಈ ಒಂದು ಪವಿತ್ರಮಯವಾದ ಸಮಾರಂಭದ ವೇದಿಕೆಯ ಉದ್ಘಾಟನೆಯನ್ನು ಮಾಡಿ ತಮ್ಮ ಅಮೂಲ್ಯವಾದಂತಹ ಆಶೀರ್ವಚನವನ್ನು ನೀಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಅವಧೂತ ಶ್ರೀ ವಿನಯ್ ಗುರೂಜಿಯವರ ಪವಿತ್ರ ಶ್ರೀ ಚರಣಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಪೂಜ್ಯರ ಅಡಿದಾವರಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಇವತ್ತು ಈ ಎಲ್ಲ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಕೆ ಶಿವನಗೌಡ ನಾಯಕರವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ, ತಮ್ಮೆಲ್ಲರಲ್ಲಿ ಇಲ್ಲಿ ಸಮ್ಮಿಲಿತಗೊಂಡಿರ್ತಕ್ಕಂಥ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಬೆಳಗುವ ಶಿವಚೈತನ್ಯಕ್ಕೆ ಶರಣು ಶರಣಾರ್ಥಿಗಳು. ಬಹುಶಃ ಅವ್ರು ಹೇಳಿದರು, ಮೊದಲು ನೀವು ಮಾತಾಡ್ಬಿಡ್ರಿ, ಆಮೇಲೆ ಗುರೂಜಿಯವರು ಕೂಡ ಮಾತಾಡ್ಸೋಣ ಅಂತ ಹೇಳಿ. ಬಟ್ ನಾನೇನು ಅಂದ್ಕೊಂಡೆ, ಗುರೂಜಿಯವರು ಮಾತಾಡೋದನ್ನು ಕೇಳಬೇಕು ಅಂತ ನಾನು ಅಂದ್ಕೊಂಡಿದ್ದು. ಅವರು ಹೇಗೆ ಮಾತಾಡ್ತಾರೆ, ಅವರ ಆಶೀರ್ವಚನ ನಮ್ಮ ಭಾಗದ ಜನರಿಗೆ ಭಾಳ ಅವಶ್ಯವಾಗಿತ್ತು ಅಂತ ಹೇಳಿ ನಾನು ಮೊದಲೇ ಮಾತಾಡ್ಬೇಕಂತ ಈಗ ಅನ್ಸಕತ್ತೆ. ಇವತ್ತು ನಾವೆಲ್ಲರೂ ಭಾಳಷ್ಟು ಪವಿತ್ರವಾದಂಥ ದಿನದಲ್ಲಿದ್ದೀವಿ ಅಂತ ನಾನು ಭಾವಿಸ್ಕೋತೀನಿ. ಏನು ಅಂತಂದರೆ, ಈ ಸಭೆ 3 ಸಂಕಲ್ಪಗಳ ಸಮಾಗಮವನ್ನು ಹೊಂದಿದೆ. ಒಂದು ನವಲಿ ಜಲಾಶಯ ನಿರ್ಮಾಣದ ಕುರಿತಾಗಿ, ಮತ್ತೊಂದು ತಿಂತಿನಿ ಬ್ರಿಡ್ಜ್ ಬಳಿ ಜಲಾಶಯ ನಿರ್ಮಾಣಕ್ಕಾಗಿ, ಹಾಗೂ ಕಲ್ಯಾಣ ಕರ್ನಾಟಕದ ಆರೋಗ್ಯ ಸೇವೆಯನ್ನು ಬಲಪಡಿಸ್ಕೊಳ್ಳೋದಕ್ಕೆ ನಮ್ಮ ರಾಯಚೂರಿನಲ್ಲಿ ಏಮ್ಸ್ ಮಂಜೂರಾತಿಯ ಹಕ್ಕೊತ್ತಾಯವನ್ನು ಮಾಡೋದ್ರ ಕುರಿತಾಗಿರುವಂಥ ಈ 3 ಸಂಕಲ್ಪಗಳು ನಮ್ಮ ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಕಾರಣೀಕರ್ತರಾಗ್ತವೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕಾಗ್ತದೆ. ಅದ್ರ ಜೊತೆಗೆ ಇವತ್ತು ನನಗೆ ಕೊಟ್ಟಂಥ ವಿಷಯ ಏನಂದರೆ, ಜಗದ ಜೀವ ಅನ್ನದಾತ. ಜಗದ ಜೀವ ಅನ್ನದಾತ ಈ ವಿಷಯವೇ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು. ಏಕೆಂದರೆ
ನಮ್ಮ ಜೀವನದ ಮೂಲವನ್ನು ಕುರಿತು ಈ ವಿಷಯ ಮಾತಾಡ್ತಾರೆ. ಮನುಷ್ಯ ಎಷ್ಟೇ ಹಣವನ್ನು ಗಳಿಸ್ಬೋದು, ಎಷ್ಟೇ ದೊಡ್ಡ ಮನೆಯನ್ನು ಕಟ್ಬೋದು, ಎಷ್ಟೇ ದೊಡ್ಡ ಉನ್ನತವಾದ ವಿದ್ಯಾಭ್ಯಾಸವನ್ನು ಹೊಂದಬಹುದು, ಎಷ್ಟೇ ದೊಡ್ಡ ಅಧಿಕಾರವನ್ನು ಅನುಭವಿಸ್ಬೋದು, ಆದರೆ ಮನುಷ್ಯ ಅನ್ನವಿಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಬದುಕಿಗೆ ಉಸಿರು ಎಷ್ಟು ಅಗತ್ಯವೋ ಹಾಗೆ ಈ ದೇಹ ಜೀವಂತವಾಗಿರಬೇಕಾದ್ರೆ ಅನ್ನವೂ ಕೂಡ ಅಷ್ಟೇ ಮುಖ್ಯ. ಹಾಗಾದರೆ ಈ ಅನ್ನವನ್ನು ಯಾರು ತಯಾರು ಮಾಡ್ತಾರೆ? ನಮ್ಮ ಋಷಿಮುನಿಗಳು ಒಂದು ಮಾತು ಹೇಳಿದರು, ಅನ್ನಂ ಪರಬ್ರಹ್ಮ ಸ್ವರೂಪಂ. ಅನ್ನ ದೇವರ ಸ್ವರೂಪ ಅಂತ. ನಮ್ಮ ಸರ್ವಜ್ಞ ಮುನಿಗಳು ಹೇಳ್ತಾರೆ, ಅನ್ನ ದೇವರ ಮುಂದೆ ಇನ್ನು ದೇವರುಂಟೆ, ಅನ್ನವಿರುವ ತನಕ ಪ್ರಾಣವೀವುದು, ಅನ್ನವೇ ದೈವ ಸರ್ವಜ್ಞ ಅಂತ. ಅನ್ನವೇ ದೈವವಾದ ಬಳಿಕ ಆ ಅನ್ನವನ್ನು ತಯಾರು ಮಾಡುವಂಥವನು ಯಾರು? ಅನ್ನವನ್ನು ತಯಾರು ಮಾಡುವಂಥವನು ಹೊಲದಲ್ಲಿ ಬೆವರು ಸುರಿಸಿ ಬಿಸಿಲು, ಮಳೆ, ಚಳಿ, ಗಾಳಿ ಯಾವುದನ್ನೂ ಲೆಕ್ಕಿಸದೆ ದುಡಿಯುವಂತಹ ಅನ್ನದಾತ ಅನ್ನವನ್ನು ಬೆಳಿತಾನೆ. ಆದ್ದರಿಂದ ರೈತ ಕೇವಲ ಒಂದು ವೃತ್ತಿಯನ್ನು ಮಾಡುವ ವ್ಯಕ್ತಿ ಅಲ್ಲ, ಆತ ಈ ಜಗತ್ತಿನ ಜೀವನ ಚಕ್ರವನ್ನ ನಡೆಸುತ್ತಿರುವಂತಹ ಮಹಾನ್ ಕಾಯಕ ಯೋಗಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ದೇವರಿಗೆ ನೈವೇದ್ಯವನ್ನು ಅರ್ಪಿಸ್ತೇವೆ, ದೇವಾಲಯಗಳಲ್ಲಿ ದಾಸೋಹವನ್ನ ಮಾಡ್ತೇವೆ. ಹಸಿದವನಿಗೆ ಅನ್ನವನ್ನ ನೀಡುವುದೇ ಅತ್ಯಂತ ಶ್ರೇಷ್ಠ ಸೇವೆ ಅಂತ ಹೇಳ್ತೀವಿ. ನಮ್ಮ ಸಂಸ್ಕೃತಿಯಲ್ಲಿ ಹಸಿದವನಿಗೆ ಅನ್ನವನ್ನ ನೀಡುವಂಥದ್ದು ಕೇವಲ ದಾನವಲ್ಲ, ಅದೊಂದು ಧರ್ಮ ಅಂತ ನಾವು ಭಾವಿಸ್ಕೊಳ್ತೀವಿ. ಅನ್ನವನ್ನು ಬೆಳೆಯುವ ರೈತನು ದೇವನ ಸೃಷ್ಟಿ ಕಾರ್ಯದಲ್ಲಿ ಪಾಲ್ಗೊಳ್ತಾನೆ. ರೈತನು ಒಂದು ಬೀಜವನ್ನ ಮಣ್ಣಿನಲ್ಲಿ ಬಿತ್ತುತ್ತಾನೆ. ಆ ಬೀಜ ನೂರಾರು ಕಾಳುಗಳಾಗಿ ಬೆಳೀತದೆ. ಅದನ್ನು ನೋಡಿದಾಗ ಸೃಷ್ಟಿಯ ಮಹಿಮೆ ನಮಗೆ ಗೊತ್ತಾಗ್ತೈತಿ. ರೈತ ಬಿತ್ತುವುದು ಕೇವಲ ಬೀಜವನ್ನಲ್ಲ, ಆತ ಭರವಸೆಯನ್ನು ಬಿತ್ತುತ್ತಾನೆ. ಅವನು ಬೆಳೆಯುವುದು ಕೇವಲ ಬೆಳೆಯಲ್ಲ, ಜನರ ಜೀವನವನ್ನು ಬೆಳೆಸ್ತಾನೆ. ಹಾಗಾಗಿ ಅವನ ಜೀವನ ಅತ್ಯಂತ ಪವಿತ್ರಮಯವಾಗಿರ್ತಕ್ಕಂಥದ್ದು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಒಂದು ಕಥೆ ನೆನಪಿಗೆ ಬರ್ತಾ ಇದೆ. ಒಬ್ಬ ರಾಜ ಇದ್ದ. ಒಬ್ಬ ರಾಜ ತನ್ನೆಲ್ಲ ಮಂತ್ರಿಗಳನ್ನ, ಸೇನಾಧಿಪತಿಗಳನ್ನ, ಆ ರಾಜ್ಯದಲ್ಲಿರುವ ಎಲ್ಲ ವೈದ್ಯರನ್ನ, ಶಿಕ್ಷಕರನ್ನ, ವಿಜ್ಞಾನಿಗಳನ್ನ ಎಲ್ಲರನ್ನು ಕರೆಸಿ ಒಂದು ಸಭೆಯನ್ನ ಕರೆದಿದ್ದಾತ. ಕರೆದಾಗ ಆತ ಒಂದು ಪ್ರಶ್ನೆಯನ್ನು ಕೇಳ್ತಾನೆ, ಈ ಜಗತ್ತಿನಲ್ಲಿ ಯಾರು ಶ್ರೇಷ್ಠರು ಅಂತ. ಈ ಜಗತ್ತಿನಲ್ಲಿ ಯಾರು ಶ್ರೇಷ್ಠರು ಅಂತ ಕೇಳಿದಾಗ ವೈದ್ಯರು ಹೇಳ್ತಾರೆ, ನಾನು ಜೀವವನ್ನು ಉಳಿಸ್ತೀನಿ, ನಾನು ಶ್ರೇಷ್ಠ ವ್ಯಕ್ತಿ ಅಂತ. ವಿಜ್ಞಾನಿಯನ್ನು ಕೇಳ್ತಾನೆ, ವಿಜ್ಞಾನಿ ಹೇಳ್ತಾನೆ, ನಾನು ಭವಿಷ್ಯದ ಬಗ್ಗೆ ಚಿಂತನೆ ಮಾಡ್ತೀನಿ, ಭವಿಷ್ಯದ ಒಳಗ ಅನೇಕವಾದಂಥ ಸಂಶೋಧನೆ ಮೂಲಕವಾಗಿ ವಿಜ್ಞಾನವನ್ನ ಬಲಪಡಿಸ್ತೀನಿ, ಅದಕ್ಕೆ ನಾನು ಶ್ರೇಷ್ಠ ಅಂತ ವಿಜ್ಞಾನಿ ಹೇಳ್ತಾನೆ. ವಕೀಲ ಹೇಳ್ತಾನೆ, ಜನರ ಸಮಸ್ಯೆಗಳಿಗೆ, ಕಷ್ಟಗಳಿಗೆ ಪರಿಹಾರವನ್ನು ಒದಗಿಸಿಕೊಡ್ತೀನಿ, ಅದಕ್ಕೆ ನಾನು ಶ್ರೇಷ್ಠ ಅಂತ ಹೇಳ್ತಾನೆ. ಹೀಗೆ ಒಬ್ಬರೊಬ್ಬರು ಒಂದೊಂದು ವಿಷಯವನ್ನು ನಾನು ಶ್ರೇಷ್ಠ ಅಂತ ಹೇಳ್ಕೊಂತ ಹೋದ್ರು. ಅದೇ ಸಂದರ್ಭದಲ್ಲಿ ಒಬ್ಬ ರೈತ ಬರ್ತಾನೆ. ಆ ರೈತನನ್ನ ರಾಜ ಕೇಳ್ತಾನೆ, ಯಾರು ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳು ಅಂತ. ಆಗ ಆ ರೈತ ಹೇಳ್ತಾನೆ, ನನಗೆ ಈ ವಿಷಯದ ಬಗ್ಗೆ ಏನೂ ಗೊತ್ತಿಲ್ಲ, ನನಗೆ ಒಂದೇ ಒಂದು ಗೊತ್ತಿರೋದು, ನನಗೆ ಕಾಯಕ ಮಾಡೋದು ಒಂದೇ ಗೊತ್ತು, ನನಗೆ ಉಳಿದಿದ್ದೇನೂ ಗೊತ್ತಿಲ್ಲ ಅಂತ ವಿನಮ್ರವಾಗಿ ರಾಜನಿಗೆ ಹೇಳ್ತಾನೆ. ಮಹಾರಾಜನೇ, ನನಗೆ ಏನೂ ಗೊತ್ತಿಲ್ಲ ಈ ವಿಷಯದ ಕುರಿತಾಗಿ, ನನಗೆ ಕಾಯಕ ಮಾಡೋದು ಒಂದೇ ಗೊತ್ತು ಅಂತೇಳಿ ಅವನು ಹೇಳ್ತಾನೆ. ಅವಾಗ ಆ ರಾಜ ಒಂದು ಮಾತು ಹೇಳ್ತಾನೆ, ನೀವೆಲ್ಲ ಕೆಲಸವನ್ನ ಮಾಡ್ತಾ ಇರಿ, ವೈದ್ಯರು ನೀವು ಕೆಲಸ ಮಾಡ್ತಾ ಇರಿ, ವಕೀಲರು ನಿಮ್ಮ ಕೆಲಸ ಮಾಡ್ರಿ, ವಿಜ್ಞಾನಿಗಳು ನಿಮ್ಮ ಕೆಲಸ ಮಾಡ್ರಿ, ಆದರೆ ರೈತ ಇದೀನಲ್ಲ, ನೀನು 1 ವರ್ಷ ಉತ್ತೋದು, ಬಿತ್ತೋದು, ಬೀಳೋದು ಇದನ್ನೇನು ಮಾಡಬೇಡ ಅಂತ ರೈತನಿಗೆ ರಾಜ ಹೇಳ್ತಾನೆ. ರಾಜ ಹೇಳಿದಾಗ ಆ ರಾಜ 1 ವರ್ಷ ಏನು ಉತ್ತೋದಿಲ್ಲ, ನೇಗಿಲೋಡೋದಿಲ್ಲ, ಬಿತ್ತೋದಿಲ್ಲ, ಬೆಳೆಯೋದಿಲ್ಲ, ಏನೂ ಮಾಡಲ್ಲ, ಖಾಲಿ ಕೂಡ್ತಾನೆ. ಖಾಲಿ ಕುಂತು 1 ವರ್ಷದೊಳಗ ಎಲ್ಲರ ಮನೆ, ಇಡೀ ರಾಜ್ಯದ ಎಲ್ಲರ ಮನೆಗಳಲ್ಲಿ ಅನ್ನದ ಕೊರತೆ ಉಂಟಾಗ್ತದೆ. ಅನ್ನದ ಕೊರತೆ ಉಂಟಾದಾಗ ಅಲ್ಲಿ ಎಲ್ಲರೂ ರಾಜನ ಹತ್ರ ಬರ್ತಾರೆ, ನಮಗೆ ತಿನ್ನಕ ಅನ್ನ ಇಲ್ಲ.
ಅಂತಸ್ತಿದೆ, ಅಧಿಕಾರ ಇದೆ, ಸಿರಿ ಇದೆ, ಸಂಪತ್ತಿದೆ, ಆದ್ರೆ ತಿನ್ಲಿಕ್ಕೆ ಅನ್ನ ಇಲ್ಲ, ನೀನು ಎಂತ ಕೆಲಸ ಮಾಡಿದೆಪ್ಪ ರಾಜ ಅಂತ ಎಲ್ಲರೂ ಬಂದು ರಾಜನನ್ನ ಕೇಳ್ತಾರೆ. ಅವಾಗ ಆ ರಾಜ ಎಲ್ಲರನ್ನ ಕೂಡಿಸಿ ಮತ್ತೊಮ್ಮೆ ಸಭೆಯನ್ನು ಸೇರಿಸಿ ಹೇಳ್ತಾನೆ, ಜಗತ್ತಿನಲ್ಲಿ ಯಾವ ಕೆಲಸವೂ ಕೂಡ ಇರದಿದ್ರೆ ನಡೀತದ, ಆದ್ರೆ ರೈತ ಏನಾದ್ರೂ 1 ವರ್ಷ ಕೆಲಸ ಮಾಡ್ಲಾರ್ದಿದ್ದ ಅಂದ್ರ ಅನ್ನ ತಿನ್ನಕ್ಕಾಗಲ್ಲ, ಮಣ್ಣು ತಿನ್ಬೇಕಾಗುತ್ತ ಅಂತ ರಾಜ ಹೇಳ್ತಾನೆ. ಅದಕ್ಕೆ ಅತ್ಯಂತ ಶ್ರೇಷ್ಠರು ಯಾರು ಅಂತಂದ್ರೆ ರೈತರು. ಆದ್ರೆ ರೈತರಿಗೆ ಎಂತ ಭಾವನೆ ಬರಬೇಕು ಅಂತಂದ್ರೆ, ನಾವು ಜಗತ್ತಿಗೆ ಅನ್ನವನ್ನ ನೀಡುವಂಥವರು, ಜಗದ ಎಲ್ಲ ಜೀವಿಗಳನ್ನ ಪಾಲನೆ ಪೋಷಣೆ ಮಾಡ್ತಕ್ಕಂಥವನು ನಾನು ಅನ್ನುವಂಥ ಸ್ವಾಭಿಮಾನ ನಮಗೆ ಬಂದಾಗ ಮಾತ್ರ ನಾವು ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯತೆ ಇದೆ. ನಮ್ಮಲ್ಲಿರುವ ಕೀಳಿರಿಮೆ, ನಮ್ಮಲ್ಲಿರುವಂತಹ ಹಿಂಜರಿಕೆ ನಾವು ಏನನ್ನೂ ಸಾಧಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಅರ್ಥೈಸ್ಕೊಳ್ಬೇಕಾಗ್ತದೆ. ರೈತನ ಹೊಲವೇ ದೇವಾಲಯ, ಆತನ ನೇಗಿಲೆ ಅವನ ಪೂಜಾ ಸಾಮಗ್ರಿ, ಬೀಜವೇ ಅವನ ಪ್ರಸಾದ, ಬೆವರೇ ಅವನ ಅಭಿಷೇಕ, ಕಾಯಕವೇ ಅವನ ಆರಾಧನೆ, ಬಸವಣ್ಣನವನ್ನು ನೀಡಿದಂತಹ ಕಾಯಕವೇ ಕೈಲಾಸ ಎಂಬ ಕಾಯಕವನ್ನ ಪ್ರಾಮಾಣಿಕವಾಗಿ ಮಾಡಿದ್ರೆ ಅದೇ ಕೈಲಾಸ. ಆ ತತ್ವಕ್ಕೆ ಬದುಕಿನಲ್ಲಿ ನಿಜವಾದ ಅರ್ಥವನ್ನು ನೀಡಿದಂಥ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.